ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಅನಿಮೇಟೆಡ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ದಿನಾಂಕ 15/9/2025 ಸೆಪ್ಟೆಂಬರ್ದಲ್ಲಿ ನಡೆಯುವಂತಹ ಮಿಡ್ ಟರ್ಮ್ ಎಕ್ಸಾಮ್ದಲ್ಲಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಕೇಳಲಾಗುತ್ತದೆ ಮತ್ತು ಒಂದು ಮಾದರಿ ಪ್ರಶ್ನೆಯನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಮಾದರಿ ಪ್ರಶ್ನೆಯಲ್ಲಿ 60% ಕ್ವಶನ್ಸ್ ರಿಪೀಟ್ ಆಗುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಎಂಡ್ ವರೆಗೂ ನೋಡಿ. ಎಲ್ಲಾ ಒಂದು ಡೌಟ್ಸ್ ಕೂಡ ನಿಮಗೆ ಕ್ಲಿಯರ್ ಆಗ್ತವೆ. ಬನ್ನಿ, ಹಾಗಿದ್ರೆ ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಫಸ್ಟ್ ನಮಗೆ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಆ 4 ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ 4 ಆಪ್ಷನ್ಸ್ ಇರ್ತವೆ. ಆ ಆಪ್ಷನ್ಸ್ ಅಲ್ಲಿ ನಮಗೆ ಬೆಸ್ಟ್ ಯಾವ್ದು ಇರ್ತದೆ ಅದನ್ನು ನಾವು ಆಯ್ಕೆ ಮಾಡುವಂತದ್ದು ಇರ್ತದೆ. ನೋಡಿ, ಇಲ್ಲಿ ಫಸ್ಟ್ನೇದು ಏನಿದೆ, ಫಸ್ಟ್ ಕ್ವಶನ್ ಒಂದು ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತ ಇದೆ. ರೈಟ್, ಅಂದ್ರೆ ಕ್ವಶನ್ ಟ್ಯಾಗ್ ಯಾವುದು ಸೂಟೇಬಲ್ ಕ್ವಶನ್ ಟ್ಯಾಗ್ ಆಗ್ತದೆ ಅದನ್ನ ಆಯ್ಕೆ ಮಾಡ್ರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಈ ಕ್ವಶನ್ ಏನಿದೆ, ದ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದ ಟೂರ್ ಅಂತ ಇದೆ. ರೈಟ್, ದ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದ ಟೂರ್. ಇಲ್ಲಿ ನಮಗೆ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಮುಖ್ಯವಾಗಿ ಹೆಲ್ಪಿಂಗ್ ವರ್ಬ್ ಬೇಕಲ್ಲ. ಆ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ನೋಡಿ, ಇಲ್ಲಿ ಹ್ಯಾವ್ ಅಂತ ಇದೆ. ಇಲ್ಲಿ ಕ್ವಶನ್ ಟ್ಯಾಗ್ ಅಲ್ಲಿ ನಮಗೆ ಅಸರ್ಟಿವ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಫಾರ್ಮ್ ಗೊತ್ತಾಗಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಈ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲೂ ನಾಟ್ ಇಲ್ಲ ಮತ್ತು ಸೆಮಿ ನೆಗೆಟಿವ್ಸ್ ವರ್ಡ್ಸ್ ಇಲ್ಲ. ಹಾಗಾಗಿ ಈ ಒಂದು ಸೆಂಟೆನ್ಸ್ ಅಸರ್ಟಿವ್ ಇದೆ. ಈ ಸೆಂಟೆನ್ಸ್ ಅಸರ್ಟಿವ್ ಇದ್ದಿದ್ದರಿಂದ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ಬೇಕಾಗತ್ತಲ್ಲ. ಹ್ಯಾವ್ ಇದ್ದಿದ್ದನ್ನ ಹ್ಯಾವೆಂಟ್ ಅಂತ ಮಾಡ್ಕೊಂಡ್ವಿ. ನೆಕ್ಸ್ಟ್ ದ ಸ್ಟೂಡೆಂಟ್ಸ್ ಇದ್ದಿದ್ದನ್ನ ಪ್ರನೌನ್ ಆಗಿ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ದೇ ಅಂತ ಆಯ್ತು. ಅಂದ್ರೆ ಇಲ್ಲಿ ಹ್ಯಾವೆಂಟ್ ದೇ ಆಯ್ತು. ನೋಡ್ರಿ, ಇಲ್ಲಿ ಹ್ಯಾವ್ದೇ ಆಗಲ್ಲ. ಯಾಕಂದ್ರೆ ಇಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ಏನಿದಲ್ಲ, ಸ್ಟೇಟ್ಮೆಂಟ್ ಅಸರ್ಟಿವ್ ಸ್ಟೇಟ್ಮೆಂಟ್ ಇದೆ. ಹಾಗಾಗಿ ಹ್ಯಾವ್ದೇ ಬರಲ್ಲ. ಒಂದ್ ವೇಳೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಹ್ಯಾವ್ದೇ ಬರ್ತಿತ್ತು. ನೆಕ್ಸ್ಟ್ ವರ್ಬ್ ಟು ಇದ್ರೆ ಡಿಡ್ ದೇ ಬರ್ತಿತ್ತು, ಡಿಡಂಟ್ ದೇ ಬರ್ತಿತ್ತು. ಆದ್ರೆ ಇಲ್ಲಿ ವರ್ಬ್ ಟು ಇಲ್ಲ, ಹ್ಯಾವ್ ಕಮ್ ಅಂದ್ರೆ ಹ್ಯಾವ್ ಬಂದು ವರ್ಬ್ 3 ಇದೆ. ಹಾಗಾಗಿ ಹ್ಯಾವಂಟ್ ದೇ ಈಸ್ ಆನ್ಸರ್ ರೈಟ್, ಅಂದ್ರೆ ಸಿ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ನೋಡಿ, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಅಂತ ಇದೆ. ಅಂದ್ರೆ ಇಲ್ಲಿ ಒಂದು ಕನ್ವರ್ಸೇಷನ್ ಕೊಟ್ಟಿರ್ತಾನೆ, ಸಂಭಾಷಣೆ ಕೊಟ್ಟಿರ್ತಾನೆ. ಆ ಸಂಭಾಷಣೆಯಲ್ಲಿ ಒಂದು ವಾಕ್ಯಕ್ಕೆ ಗೆರೆ ಎಳೆದಿರ್ತಾನೆ. ಹೌದಾ, ಆ ಗೆರೆ ಎಳೆದಿರ್ತಕ್ಕಂಥ ವಾಕ್ಯ ಏನಿರ್ತದ ಅದ್ರದ್ದು ಭಾಷಾ ಕಾರ್ಯವನ್ನು ಕೇಳ್ತಾನೆ. ನೋಡಿ, ಇಲ್ಲಿ ಏನಿದೆ, ಸುಧಾ ಮತ್ತು ರಾಧಾ ಈ ಇಬ್ಬರ ನಡುವೆ ಒಂದು ಸಂಭಾಷಣೆ ನಡೆದಿದೆ. ಏನಿದು, ಹಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್, ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳ್ತಾಳೆ. ಅವಾಗ ರಾಧಾ ಹೇಳ್ತಾಳೆ, ಹಲೋ, ಐ ಆಮ್ ವೇಟಿಂಗ್ ಫಾರ್ ದ ಬಸ್, ನಾನು ಬಸ್ಗೆ ಕಾಯ್ತಾ ಇದ್ದೀನಿ. ಐ ಹ್ಯಾವ್ ಟು ಗೋ ಟು ದ ಮಾರ್ಕೆಟ್. ಅವಾಗ ಸುಧಾ ಹೇಳ್ತಾಳೆ, ಕಮ್ ಐ ವಿಲ್ ಡ್ರಾಪ್ ಯು. ಆಯ್ತು, ಹಂಗಿದ್ರೆ ಬಾ, ನಾನು ಡ್ರಾಪ್ ಮಾಡ್ತೀನಿ ನಿನಗೆ. ಐ ಆಮ್ ಗೋಯಿಂಗ್ ದ್ಯಾಟ್ ವೇ, ಅದೇ ದಾರಿಗೆ ನಾನು ಹೋಗ್ತಾ ಇದ್ದೀನಿ, ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವಾಗೆ ಕಮ್ ಐ ವಿಲ್ ಡ್ರಾಪ್ ಯು ಇದಕ್ಕೆ ಅಂಡರ್ಲೈನ್ ಇದೆ. ಇದು ಏನ್ ಕಾರ್ಯ ಮಾಡ್ತದೆ, ಯಾವ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಬಳಸಲಾಗಿದೆ ಅಂತಂದ್ರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರ? ನೋ, ವಿನಂತಿ ಇಲ್ಲ. ಸೀಕಿಂಗ್ ಡೈರೆಕ್ಷನ್ ಅಂದ್ರೆ ಯಾವ ಕಡೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾರ? ನೋ. ಆಫರಿಂಗ್ ಹೆಲ್ಪ್ ಅಂದ್ರೆ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಆಫರ್ ಮಾಡ್ತಾ ಇದ್ದಾರ, ಸಹಾಯ ಮಾಡ್ತೀನಿ ಅಂತ ಆಫರ್ ಮಾಡ್ತಾ ಇದ್ದಾರ? ಎಸ್, ಅಬ್ಸಲ್ಯೂಟ್ಲಿ ರೈಟ್. ಕಮ್ ಐ ವಿಲ್ ಡ್ರಾಪ್ ಯು ಅಂದ್ರೆ ಸಹಾಯಕ್ಕಾಗಿ ಏನಂತೆ ಆಫರ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಗ್ರೀಯಿಂಗ್ ಅಂತ ಇದ್ರೆ, ಅಗ್ರೀಯಿಂಗ್ ಒಪ್ತಾ ಇದ್ದಾರೆ? ನೋ. ಇಲ್ಲಿ ಆನ್ಸರ್ ಈಸ್ ಸಿ, ಆಫರಿಂಗ್ ಹೆಲ್ಪ್. ರೈಟ್, ಆಫರಿಂಗ್ ಹೆಲ್ಪ್ ಈಸ್ ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ನೋಡಿ, ಆಕಾಶ್ ಮತ್ತು ಆನಂದ್ ನಡುವೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆಯಲ್ಲಿ ಇಫ್ ಕ್ಲಾಸ್ ಅನ್ನ ಕೇಳ್ತಾ ಇದ್ದಾನೆ. ಇಲ್ಲಿ ಏನಿದೆ ನೋಡಿ, ಆಕಾಶ್ ಹೇಳ್ತಾನೆ, ಆನಂದ್, ಐ ಆಮ್ ಗೋಯಿಂಗ್ ಟು ಪಿಕ್ನಿಕ್ ಟುಮಾರೋ, ವಿಲ್ ಯು ಕಮ್, ನಾನು ಪಿಕ್ನಿಕ್ ಹೊಂಟಿದ್ದೀನಿ, ನೀನು ಬರ್ತೀಯಾ? ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಜಾಯಿಂಟ್ ಯು ಅಂತಿದೆ. ಅಂದ್ರೆ ಇಲ್ಲಿ ಇಫ್ ಕ್ಲಾಸ್ ನೋಡಿದಾಗ ನಮಗೆ 3 ಟೈಪ್ಸ್ ಆಫ್ ಇಫ್ ಕ್ಲಾಸ್ ಬರ್ತದೆ. ಅಂದ್ರೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್. ಅಂದ್ರೆ 3 ಟೈಪ್ಸ್ ಇದೆ. ಅಂದ್ರೆ ವರ್ಬ್ 1 ಇದ್ರೆ ಸಿಂಪಲ್ ಪ್ರೆಸೆಂಟ್ ಆಗಿ ಅಲ್ಲಿ ವಿಲ್ ಬರ್ತದೆ. ವರ್ಬ್ 2 ಇದ್ರೆ ಅದು ಸಿಂಪಲ್ ಪಾಸ್ಟ್, ಅದು ನೆಕ್ಸ್ಟ್ ವುಡ್ ಬರ್ತದೆ. ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಹ್ಯಾಡ್ ಪ್ಲಸ್ ವರ್ಬ್ 3 ಇದ್ರೆ ಅಲ್ಲಿ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಅಂತ ಬರುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ನೋಡ್ರಿ ಹೇಗಿದೆ, ಇಫ್ ಯು ಹ್ಯಾಡ್ ಅಂದ್ರೆ ಹ್ಯಾಡ್ ಪ್ಲಸ್ ವರ್ಬ್ 3, ಟೆಲ್ ಟೋಲ್ಡ್ ವರ್ಬ್ 3 ಇದೆ. ಹ್ಯಾಡ್ ಪ್ಲಸ್ ವರ್ಬ್ 3 ಇತ್ತೆ
ಅಲ್ಲಿ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಬರುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡಿ ಯಾವ್ದಾಗ್ತದೆ, ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ವುಡ್ ಹ್ಯಾವ್ ಜಾಯಿಂಡ್ ಯು, ಅಂದ್ರೆ ಆನ್ಸರ್ ವುಡ್ ಹ್ಯಾವ್ ಆಗ್ತದೆ. ರೈಟ್. ರೀಡ್ ದ ಕನ್ವರ್ಸೇಷನ್, ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಅಂತಿದೆ. ಅಂದ್ರೆ ಇನ್ಫಿನಿಟಿವ್ ಅನ್ನ ಆಯ್ಕೆ ಮಾಡಬೇಕು. ಇನ್ಫಿನಿಟಿವ್ ಆಯ್ಕೆ ಮಾಡೋದು ತುಂಬಾನೇ ಈಸಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ನಾವು ಟೂ ಪ್ಲಸ್ ವರ್ಬ್ ಅನ್ನ ಆಯ್ಕೆ ಮಾಡ್ತೀವಿ. ಅಂದ್ರೆ ಟೂ ನಂತರ ಯಾವ್ದು ವರ್ಬ್ ಇರ್ತದಲ್ಲ, ಅಂದ್ರೆ ವರ್ಬ್ ಒನ್ ಇತ್ತಂದ್ರೆ ಅದು ಇನ್ಫಿನಿಟಿವ್ ಆಗಿರುತ್ತೆ ಸಾಮಾನ್ಯವಾಗಿ. ರೋಮಾ ತಲ್ರೆಜ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್ ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್. ಟು ಫೈಂಡ್ ನೋಡ್ರಿ, ತುಂಬಾನೇ ಈಸಿ ಆಗಿರ್ತಕ್ಕಂಥದ್ದು. ರೈಟ್. ನೆಕ್ಸ್ಟ್ ಏನ್ ಕೊಡ್ತಾ ಇದ್ದಾರೆ ನೋಡ್ರಿ, ಮೇನ್ ಮುಖ್ಯ ಪ್ರಶ್ನೆ 2ರಲ್ಲಿ ಡೂ ಆಸ್ ಡೈರೆಕ್ಟೆಡ್ ಅಂತಿದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಾಬಲ್ ಅಂತಿದೆ. ಅಂದ್ರೆ ಇದರಲ್ಲಿ ಯಾವುದು ಒನ್ ಸಿಲಾಬಲ್ ಇರ್ತಕ್ಕಂಥದ್ದು ಅಂತ ಕೇಳಿದ್ದೇನೆ. ಅಂದ್ರೆ ಇಲ್ಲಿ ರೀಚ್, ಇದರಲ್ಲಿ ಇ ಇದೆ, ಅಂದ್ರೆ ಒಂದು ಸ್ವರ ಇದೆ. ಸಿಲ್ವರ್, ಇ ಮತ್ತು ಅ ಎರಡಿದಾವೆ, ಅಂದ್ರೆ ಇ ಮತ್ತು ಅ. ರೈಟ್. ಕಿಲೋ, ಇ ಮತ್ತು ಓ ಇದೆ. ರೈಟ್. ಪೇಪರ್, ಎ ಮತ್ತು ಅ ಇದೆ. ರೈಟ್. ಹಾಗಿದ್ರೆ ಇಲ್ಲಿ ಸಿಂಗಲ್ ಸಿಲಾಬಲ್ ಇರ್ತಕ್ಕಂಥದ್ದು ಯಾವುದು, ರೀಚ್. ರೈಟ್. ರೀಚ್ ಇದು ಸರಿಯಾದಂತ ಉತ್ತರ ಆಗ್ತದೆ. ಕಂಬೈನ್ ದ ವರ್ಡ್ ಇನ್ ಕಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಲಮ್ ಬಿ. ಅಂದ್ರೆ ಜೋಡಿ ಪದಗಳು ಅಂತ ಹೇಳ್ತೀವಲ್ಲ, ಟೈಮ್ ಟೇಬಲ್, ಬ್ಲೂ ಪ್ರಿಂಟ್, ಈ ರೀತಿಯಲ್ಲಿ ಬರ್ತಾವಲ್ಲ ಅದು. ಇಲ್ಲಿ ಫ್ರೈಟ್ಫುಲ್, ಇದು ಯಾವುದಕ್ಕೆ ಕೊಲೊಕೇಟ್ ಆಗ್ತದೆ, ಫ್ರೈಟ್ಫುಲ್ ಪ್ರಪೋಸಿಷನ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತಿದೆ. ಕಿರಣ್ ಈಸ್ ಡ್ಯಾಶ್ ಎಕ್ಸಲೆಂಟ್ ಪ್ಲೇಯರ್ ಅಂತಿದೆ. ಅಲ್ಲಿ ಎಕ್ಸಲೆಂಟ್ ಇದು ವೊವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಆನ್ ಎಕ್ಸಲೆಂಟ್ ಅಂತ ಆಗ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಅಂತಿದೆ. ನೋಡಿ, ಸೂಟೇಬಲ್ ಲಿಂಕರ್ ಇದರಲ್ಲಿ ಏನಿದೆ ನೋಡಿ, ಸೂಟೇಬಲ್ ಲಿಂಕರ್ ಸ್ವಾಮಿ ಆರ್ಗ್ಯೂಡ್ ವಿತ್ ಫಾದರ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಅಂದ್ರೆ ಇಲ್ಲಿ ಲಿಂಕರ್ ಯಾವುದು ಬರ್ತದೆ, ಇಟ್. ಬಟ್ ಇಟ್ ವಾಸ್ ಯೂಸ್ಲೆಸ್. ಬಟ್ ಅಂದ್ರೆ ಕಾಂಟ್ರಾಸ್ಟ್ ಇದೆಲ್ಲ, ಬಟ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತಿದೆ. ಪ್ರಿಪೋಸಿಷನ್ ತುಂಬೋದಿದೆ. ಇಲ್ಲಿ ನಮಗೆ ರಾಜಿ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಡ್ಯಾಶ್ 10:30. ಪರ್ಟಿಕ್ಯುಲರ್ ಟೈಮ್ ಇದ್ರೆ ನಾವು ಆಟ್ ಹಾಕ್ಬೇಕಂದ್ರೆ ಗೊತ್ತಿದೆ, ಹಾಗಾಗಿ ಆಟ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಬ್ರಾಕೆಟ್ ಅಲ್ಲಿ ಒಂದು ವರ್ಬ್ ಕೊಟ್ಟಿರ್ತಾನೆ, ಅದರ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅನ್ನು ಹಾಕಬೇಕಾಗುತ್ತದೆ. ವೆನ್ ಹಿ ಡ್ಯಾಶ್ ಇನ್ ದ ಆಫೀಸ್ ಸ್ವಾಮಿ ಸಾ ಅ ನೈಟ್ ಮೇರ್. ಇಲ್ಲಿ ಬಿ ಪ್ಲಸ್ ವರ್ಬ್ ಅಂತ ಬಿ ಪ್ಲಸ್ ಸ್ಲೀಪ್ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಸಾ ಅದು ನಮ್ಗೆ ಏನ್ ಹೇಳ್ತದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತದೆ. ಇಲ್ಲಿ ಬಿ ಇದರಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ್ಯಾವ ಬರ್ತದೆ, ಬಿ ಫಾರ್ಮ್ ಯಾವ್ದು, ವಾಜ್ ಮತ್ತು ವರ್ ಇದಾವೆ. ಇಲ್ಲಿ ವಾಜ್ ಬರ್ತದೆ. ವಾಜ್ ಬಂದಾಗ ಅಲ್ಲಿ ವರ್ಬ್ ಏನಿರ್ತದೆ, ವರ್ಬ್ ಐ ಎನ್ ಜಿ ಆಗ್ತದೆ, ಹಾಗಾಗಿ ವಾಜ್ ಸ್ಲೀಪಿಂಗ್ ಅಂತ ಆಗ್ತದೆ. ನೆಕ್ಸ್ಟ್ ಯೂಸ್ ದ ವರ್ಡ್ ಸ್ಮೈಲ್ ಆಸ್ ವರ್ಬ್ ಇನ್ ಸೆಂಟೆನ್ಸ್. ಸ್ಮೈಲ್ ಅನ್ನೋದನ್ನ ವರ್ಬ್ ಆಗಿ ಬಳಸ್ರಿ ಅಂತ ಹೇಳ್ತಾನೆ. ಮೈ ಫ್ರೆಂಡ್ ಸ್ಮೈಲ್ಸ್ ಇನ್ ದ ಕ್ಲಾಸ್. ಸಿಂಪಲ್ ಆಗಿ ಒಂದು ಯಾವುದೇ ಸೆಂಟೆನ್ಸ್ ಮಾಡಿದ್ರು ಬರ್ತದೆ. ನೆಕ್ಸ್ಟ್ ಚೇಂಜ್ ಇನ್ ಟು ಕಂಪಾರೇಟಿವ್ ಡಿಗ್ರಿ ಅಂತ ಹೇಳ್ತಾನೆ ನೋಡ್ರಿ. ಕಂಪ್ಯಾರಿಟಿವ್ ಡಿಗ್ರಿದಲ್ಲಿ ಚೇಂಜ್ ಮಾಡುತ್ತಾ ಕೊಟ್ಟಿದ್ದಾನೆ. ಒಂದು ಸೂಪರ್ಲೇಟಿವ್ ಕೊಟ್ಟಿದ್ದಾನೆ, ಅದನ್ನ ನಾವು ಕಂಪ್ಯಾರಿಟಿವ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಏನಿದೆ ನೋಡಿ, ಸೂಪರ್ಲೇಟಿವ್ದಲ್ಲಿ ಎಡ್ಜೆಕ್ಟಿವ್ 3 ಇರ್ತದೆ. ಅದನ್ನ ನಾವು ಕಂಪ್ಯಾರಿಟಿವ್ ಮಾಡ್ಬೇಕಾದ್ರೆ ಎಡ್ಜೆಕ್ಟಿವ್ 2 ಮಾಡಿಕೊಂಡು ದ್ಯಾನ್ ಹಚ್ಚಿ ನೆಕ್ಸ್ಟ್ ಎನಿ ಅದರ್ನ ಹಚ್ತೀವಿ. ಇಲ್ಲಿ ಏನಾಗ್ತದೆ, ದ ಹಿಮಾಲಯ ಇಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್ ಇದೆ. ದ ಹಿಮಾಲಯ ಈಸ್ ಹೈಯರ್ ದ್ಯಾನ್ ಎನಿ ಅದರ್ ಮೌಂಟೇನ್ ಇನ್ ದ ವರ್ಲ್ಡ್ ಅಂತೇಳಿ ಆಗ್ತದೆ. ನೆಕ್ಸ್ಟ್ ನಮಗೆ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್, ಒಂದು ಆಕ್ಟಿವ್ ವಾಯ್ಸ್ ಇರ್ತಕ್ಕಂಥದ್ದನ್ನ ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಗೊತ್ತಿರಬೇಕಾಗ್ತದೆ. ಯಾಕಂದ್ರೆ ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಕನ್ವರ್ಟ್ ಮಾಡ್ಬೇಕಾಗುತ್ತಲ್ಲ. ಇಲ್ಲಿ ಸ್ವಾಮಿ ಇದು ಸಬ್ಜೆಕ್ಟ್, ಆಬ್ಜೆಕ್ಟ್ ವರ್ಬ್ ಯಾವುದು ಕಾಟ್ ಅಂತ ಇದೆ. ನೆಕ್ಸ್ಟ್ ಆಬ್ಜೆಕ್ಟ್ ದ ಬರ್ಗ್ಲರ್ ಅಂತಿದೆ, ಹಾಗಾಗಿ ದ ಬರ್ಗ್ಲರ್ನ ಫಸ್ಟ್ ತರಬೇಕಾಗ್ತದೆ. ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಬೈ ಹಚ್ಚಿ ನಾವು ಸಬ್ಜೆಕ್ಟ್ ಅನ್ನು ಇಡ್ತೀವಿ. ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಗಿವನ್ ಸೆಂಟೆನ್ಸ್ ಅಂತಿದೆ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ದಿನಾಲು ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಏನಂತಾರೆ, ಇಲ್ಲಿ ಕಮ್ಯೂಟರ್ ಅಂತ ಹೇಳ್ತಾರೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಆ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ ಕರೆಕ್ಟ್ ಫಾರ್ಮ್ ಅನ್ನು ಬರಿಬೇಕಂದ್ರೆ ಇಲ್ಲಿ ವರ್ಬ್ ಕೊಟ್ಟಿದ್ದಾನೆ, ಅದನ್ನ ನಾವು ನೌನ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕಾಗ್ತದೆ. ನೋಡಿ, ಸುಪ್ರೀಂ ಕೋರ್ಟ್ ಗೇವ್ ಕರೆಕ್ಟ್ ಜಡ್ಜ್ಮೆಂಟ್ ಇನ್ ದ ಕೋರ್ಟ್ ಟುಡೇ ಅಂತ ಆಗುತ್ತೆ. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾನೆ. ರಿಪೋರ್ಟೆಡ್ ಆಗಿ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ತಾನೆ. ಇಲ್ಲಿ ಯಾವುದೇ ಪಾರ್ವತಿ ಮತ್ತು ಕುಸುಮ ನಡುವೆ ಒಂದು ಸಂಭಾಷಣೆ ನಡೆದಿದೆ. ಹಲೋ ಕುಸುಮ, ಹೌ ಆರ್ ಯು ಅಂತ ಕೇಳಿದೆ. ಅವಾಗ ಕುಸುಮ ಹೇಳ್ತಾರೆ, ಹಾಯ್, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಹೇಳಿದೆ.
ಅವಾಗ ಕುಸುಮ ಟೋಲ್ಡ್ ಪವಿತ್ರ ಅಂದರೆ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ. ಅದು ಮುಂದಿನ ಭಾಗ ಏನದಲ್ಲ ನಾವು ಮಾಡಬೇಕಾಗ್ತದೆ. ಅಲ್ಲಿ ದ್ಯಾಟ್ ಅನ್ಸುತ್ತೆ. ಯಾಕಂದರೆ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅದ ಅದು ಅಸರ್ಟಿವ್ ಸೆಂಟೆನ್ಸ್ ಆಗ್ತದೆ. ಹಾಗಾಗಿ ನಾವು ಅದನ್ನು ದ್ಯಾಟ್ ಹಚ್ಚಿ ದ್ಯಾಟ್ ಅಂತಕ್ಕಂಥ ಲಿಂಕರ್ನ ಬಳಸ್ತೀವಿ. ನೆಕ್ಸ್ಟು ಐ ಆಮ್ ಅಂತ ಇದ್ದಿದ್ದು ಶಿ ವಾಸ್ ಅಂತ. ಯಾಕೆ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಚೇಂಜ್ ಟು ಥರ್ಡ್ ಪರ್ಸನ್ ಅಂತಿದ್ದಲ್ಲ, ಹಾಗಾಗಿ ಐ ಆಮ್ ಇದ್ದಿದ್ದು ಶಿ ವಾಸ್ ಅಂತ ಆಗ್ತದೆ. ಶಿ ವಾಸ್ ನಾಟ್ ಫೀಲಿಂಗ್ ವೆಲ್ ಅಂತ ಆಗ್ತದೆ. ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ ಅಂತಿದೆ. ಅಂದರೆ ಇಲ್ಲಿ 2 ಎರರ್ಸ್ ಇದ್ದಾವೆ ಅಂತೇಳಿ, ಆ 2 ಎರರ್ಸ್ ಏನಿದಾವಲ್ಲ ಅವನ್ನ ಕ್ಲೂಸ್ ಸಹಿತ ಕೊಟ್ಟಿದ್ದಾನೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಇನ್ನೊಂದು ಕಂಜಕ್ಷನ್ ಮಿಸ್ಟೇಕ್ ಇದೆ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲವರ್ಸ್, ಹಿ ಲಾಸ್ಟ್ ಬ್ಯಾಲೆನ್ಸ್. ನೋಡ್ರಿ, ಲಾಸ್ಟ್ LOST ಆಗಬೇಕಾಗಿತ್ತು, ಅಲ್ಲಿ LAST ಆಗಿದೆ. ಹಾಗಾಗಿ ಇದು ಮಿಸ್ಟೇಕ್ ಇದೆ. ಲಾಸ್ಟ್ LOSTನ ಮಾಡಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಆ್ಯಂಡ್ ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್ ಅಂತ. ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್ ಅಂದರೆ ಅಲ್ಲಿ ಕಾಂಟ್ರಾಸ್ಟ್ ಇಲ್ಲ, ಆದರೆ ಅಲ್ಲಿ ಕಾಂಟ್ರಾಸ್ಟ್ ಆಗಿ ಯೂಸ್ ಮಾಡಿದ್ದಾನೆ. ಆದರೆ ಇಲ್ಲಿ ಆ್ಯಂಡ್ ಬರ್ತದೆ, ರೈಟ್. ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್ ಅಂತ ಹೇಳಿದ್ದೇನೆ. 2-3 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥವು. ಸ್ವಾಮೀಸ್ ಫಾದರ್ ಡ್ರೇವ್ ಇಸ್ ಅಟೆನ್ಷನ್ ಟು ಎ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಒಂದು ವರದಿ ಬಗ್ಗೆ ಗಮನ ಸೆಳೆದ್ರು. ಆ ಒಂದು ವರದಿ ಏನಾಗಿತ್ತು? ಸ್ವಾಮಿ ತಂದೆ ಓದಿರ್ತಕ್ಕಂಥ ನ್ಯೂಸ್ ಪೇಪರಲ್ಲಿ ಓದಿರ್ತಕ್ಕಂಥ ವರದಿ ಏನಾಗಿತ್ತು ಅಂತ ಹೇಳ್ತಾನೆ. ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್. ಒಬ್ಬ ಹಳ್ಳಿ ಹುಡುಗನ ಧೈರ್ಯವಂತಿಕೆ ಬಗ್ಗೆ ಇತ್ತು. ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಫಾಟ್ ವಿತ್ ಎ ಟೈಗರ್. ಅವನು ಅರಣ್ಯದಿಂದ ಬರಬೇಕಾದ್ರೆ ಒಂದು ಹುಲಿ ಜೊತೆ ಹೋರಾಟ ಮಾಡ್ದ. ಈ ಸ್ಟೇಡ್ ಆಫ್ ಎ ಡೇ ಆನ್ ದ ಟ್ರೀ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಅಂಡ್ ಕಿಲ್ ದ ಟೈಗರ್. ಅವನು ಅರ್ಧ ದಿನದವರೆಗೂ ಆ ಒಂದು ಮರದಲ್ಲೇ ಕುಳಿತಿದ್ದ. ಒಂದಷ್ಟು ಜನ ಬಂದು ಆ ಹುಲಿಯನ್ನು ಕೊಲ್ಲುವವರೆಗೂ ಅವನು ಅರ್ಧ ದಿನ ಅಲ್ಲೇ ಕೂತ್ಕೊಂಡಿದ್ದ ಅಂತ ಇದೆ. ನೆಕ್ಸ್ಟ್ ಏನಿದೆ ನೋಡಿ, 19th ಕ್ವೆಶನ್. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಅಂತಿದೆ. ಅಂದರೆ ಜಾತಿ ತಾರತಮ್ಯನ ಹೋಗಲಾಡಿಸೋದಕ್ಕೆ ಅವರು ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಇಬ್ಬರು ಮಹನೀಯರು ಅಂತ ಕೊಟ್ಟಿದ್ದಾನೆ. ನೋಡಿ, ಬೋತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಅಂದರೆ ಇಬ್ಬರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಮಹಾತ್ಮ ಗಾಂಧಿ ಆ್ಯಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟು ರೆಪ್ಯುಡೇಟ್ ಕ್ಯಾಸ್ಟ್ ಆ್ಯಂಡ್ ಟು ಪ್ರೊಕ್ಲೈಮ್ ದ ಒನ್ನೆಸ್ ಆಫ್ ಹಿಂದೂ ಕಮ್ಯುನಿಟಿ. ಅಂದರೆ ಹಿಂದೂ ಕಮ್ಯುನಿಟಿಯಲ್ಲಿರ್ತಕ್ಕಂಥ ಏಕತೆಯನ್ನು ಬೋಧಿಸೋದಕ್ಕೆ ಅವರು ಪ್ರಯತ್ನ ಪಟ್ಟರು. ಏಕತೆಯನ್ನು ಬೋಧಿಸಿ ಜಾತಿ ತಾರತಮ್ಯ ಏನಿತ್ತಲ್ಲ ಅದನ್ನು ಹೋಗಲಾಡಿಸೋಕ್ಕೆ ಪ್ರಯತ್ನ ಪಟ್ಟರು. ನೆಕ್ಸ್ಟ್ ಇಲ್ಲಿ ಗಾಂಧೀಜಿ ಡಿಡ್ ಬೈ ರಿಮೈಂಡಿಂಗ್ ದ ಹೈಯರ್ ಕ್ಯಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಅಂದರೆ ಕೆಳವರ್ಗದವ್ರನ್ನ ಮೇಲ್ವರ್ಗದವ್ರು ಯಾವ ರೀತಿಯಲ್ಲಿ ನೋಡ್ಕೋಬೇಕಾದಂಥದ್ದು ಅವ್ರ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ಗಾಂಧೀಜಿಯವರು ನೆನಪು ಮಾಡಿಕೊಟ್ರು. ಅಂಬೇಡ್ಕರ್ ಡಿಡ್ ದ ಸೇಮ್ ಬೈ ರಿಮೈಂಡಿಂಗ್ ದೇರ್ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಹೈಯರ್ ಆ್ಯಂಡ್ ಮೋರ್ ಪವರ್ಫುಲ್ ಕ್ಯಾಸ್ಟ್. ಅಂದರೆ ಕೆಳವರ್ಗದವರಿಗೆ ಮೇಲ್ವರ್ಗದವರು ಸಮಾನವಾಗಿ ಏನೇನು ಹಕ್ಕುಗಳಿದಾವೆ ಅಂತಕ್ಕಂಥದ್ದನ್ನು ಯಾರು ನೆನಪು ಮಾಡಿಕೊಟ್ರು? ಡಾಕ್ಟರ್ ಅಂಬೇಡ್ಕರ್ ಅವರು ನೆನಪು ಮಾಡಿಕೊಟ್ರು. ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್ ಆ್ಯಂಡ್ ಅದರ್ ಸ್ಟ್ರೆಸ್ಡ್ ದ ರೈಟ್ಸ್. ಅಂದರೆ ಒಬ್ಬರು ಹಕ್ಕುಗಳಿಗೆ ಒತ್ತನ್ನು ಕೊಟ್ಟರೆ ಇನ್ನೊಬ್ಬರು ಕರ್ತವ್ಯಗಳಿಗೆ ಒತ್ತನ್ನು ಕೊಟ್ಟರು. ಇಬ್ಬರು ಕೂಡ ಆ ಒಂದು ಜಾತಿ ನಿರ್ಮೂಲನೆಗೆ ತುಂಬ ಪ್ರಯತ್ನ ಪಟ್ಟರು ಅಂತಕ್ಕಂಥದ್ದನ್ನ ಬರ್ತದೆ. ನೆಕ್ಸ್ಟ್ ನೋಡ್ರಿ, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅಂದರೆ ಡಾನ್ ಅನ್ಸೆಲ್ಮೋ ಒಬ್ಬ ತತ್ವಬದ್ಧ ವ್ಯಕ್ತಿ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದೆ. ಅಮೇರಿಕನ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದ್ಯಾಟ್ ದ ಲ್ಯಾಂಡ್ ವಾಸ್ ಮೋರ್ ದೆನ್ 8 acres. ಅಮೇರಿಕನವರು ಆ ಒಂದು ಭೂಮಿಯನ್ನು ಸರ್ವೆ ಮಾಡಿದ್ರು, ಅದು ಹೆಚ್ಚಿಗಿದೆ ಅಂತ, 8 ಎಕರೆಗಿಂತ ಜಾಸ್ತಿ ಇದೆ ಅಂತ ಅವರಿಗೆ ಕಂಡು ಬಂತು. ದೇ ಆಫರ್ ಡಬಲ್ ಅಮೌಂಟ್. ಅವಾಗ ಅವ್ರು ಏನು ಮಾಡ್ತಾರೆ, ಆ ಮೊತ್ತ ಏನಿತ್ತು $1200 ಏನಿತ್ತಲ್ಲ ಅದನ್ನು ಡಬಲ್ ಮಾಡ್ತಾರೆ. ಅಂದರೆ ಅದನ್ನು ಡಬಲ್ 2 ಪಟ್ಟು ಕೊಡೋದಕ್ಕೆ ಅವ್ರು ರೆಡಿ ಆಗ್ತಾರೆ. ಬಟ್ ಹಿ ರಿಜೆಕ್ಟೆಡ್ ದ ಆಫರ್. ಆ ಒಂದು ಆಫರ್ನವರು ಡಾನ್ ಅನ್ಸೆಲ್ಮೋ ನಿರಾಕರಿಸ್ತಾನೆ. ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೋಟೆಡ್. ತಾನು ಏನು ಮೊದಲು ಹೇಳಿದ್ನಲ್ಲ ಅದಕ್ಕೆ ತಾನು ಬದ್ಧವಾಗಿರ್ತಾನೆ. ಸೊ ದಿಸ್ ಶೋ ದಟ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಇದು ಅವನು ತತ್ವಬದ್ಧ ವ್ಯಕ್ತಿ ಅಂತ ಹೇಳ್ತದೆ. ಹೌ ಕ್ಯಾನ್ ಯು ಸೇ ದಟ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬ ಜ್ಞಾನದಾಹಿ ಓದುಗರಾಗಿದ್ದರು ಅಂತ ಹೇಗೆ ಹೇಳ್ತೀರಿ? ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಆನ್ ಇನ್ಸೆಟಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಅಂದರೆ ಅವರು ತಮ್ಮ ದೈನಂದಿನ ಅಗತ್ಯಗಳನ್ನು ಮೊಟಕುಗೊಳಿಸಿ ಪುಸ್ತಕಗಳನ್ನು ಖರೀದಿ ಮಾಡ್ತಾ ಇದ್ರು. ಇನ್ ನ್ಯೂಯಾರ್ಕ್ ಹಿ ಸೇಡ್ ಟು ಹ್ಯಾವ್ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್.
ನ್ಯೂಯಾರ್ಕಲ್ಲಿ 2,000 ಪುಸ್ತಕಗಳನ್ನ ಖರೀದಿ ಮಾಡಿದ್ರು. ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್ ದಟ್ ಎಟ್ ದ ಟೈಮ್ ಆಫ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ಹಿ ಬಾಟ್ ಸೋ ಮೆನಿ ಬುಕ್ಸ್ ದಟ್ ದೇ ಹ್ಯಾಡ್ ಸೆಂಟ್ ಟು ಬಿ ಇಂಡಿಯಾ ಇನ್ 32 ಬಾಕ್ಸಸ್. ಅವರು ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಖರೀದಿ ಮಾಡಿದ್ರು. ಅವು 32 ಪೆಟ್ಟಿಗೆಗಳಲ್ಲಿ ಹಾಕಿ ಭಾರತಕ್ಕೆ ಕಳಿಸಲಾಯಿತು ಅಂತ ಹೇಳ್ತಾರೆ. ವೈ ಇಸ್ ದ ಪೋಯೆಟ್ ಕೇರ್ಲೆಸ್ ಅಂತ ಹೇಳ್ತಾರೆ. ಕೊನೆಗೆ ಕವಿಗೆ ಯಾಕೆ ಸಿಟ್ಟು ಬಂತು ಅಂತಂದಾಗ, ಅವಾಗ ದ ಪೋಯೆಟ್ ಕೇರ್ಲೆಸ್ ಬಿಕಾಸ್ ದ ಮದರ್ ಡಿಡ್ ನಾಟ್ ವಿಶ್ ಟು ಲಿಸನ್ ದ ಸಾಂಗ್ ಅಬೌಟ್ ದ ಫಿಸಿಕಲ್ ಫೀಚರ್. ಅಂದ್ರೆ ತನ್ನ ಭೌತಿಕ ಗುಣಲಕ್ಷಣಗಳ ಬಗ್ಗೆ ಹಾಡನ್ನು ಹಾಡಬೇಕು ಅಂತ ಕವಿ ಬಯಸಿದ್ರೆ ಅದನ್ನು ಕೇಳೋದಕ್ಕೆ ತಾಯಿ ರೆಡಿ ಆಗಲಿಲ್ಲ. ಅದಕ್ಕೆ ಅವಳು ಮನಸ್ಸು ಮಾಡಲಿಲ್ಲ. ಮತ್ತು ಅಲ್ಲಿರ್ತಕ್ಕಂಥ ದೇವಾಲಯಗಳು, ಅಣೆಕಟ್ಟುಗಳು, ಸರೋವರಗಳ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಕವಿ ಹಾಡಬೇಕಂದ್ರೆ ಅದಕ್ಕೆ ತಾಯಿ ಒಪ್ಪಿಗೆಯನ್ನು ನೀಡಲಿಲ್ಲ. ಅದಕ್ಕಾಗಿ ವಿಕ್ರ ಗೋಕಾಕ್ ಅವರಿಗೆ ಸಿಟ್ಟು ಬಂತು ಅಂತ ಹೇಳ್ಬೋದು. ನೆಕ್ಸ್ಟ್, ವೈ ವರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್. ಯಾಕೆ ಅವರಿಗೆ ಡಿಸಪಾಯಿಂಟ್ ಆಯಿತು, ನಿರಾಸೆ ಆಯಿತು? ವಿದ್ಯಾರ್ಥಿಗಳು ಚಳುವಳಿ ಹೂಡಿರ್ತಕ್ಕಂಥ ಒಂದು ಪದ್ಧತಿಯನ್ನು ನೋಡಿ ಯಾಕೆ ನಿರಾಶೆ ಆಯಿತು ಅಂದರೆ, ಬಾಬು ಆ್ಯಂಡ್ ಮಂಜು ವರ್ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್ ಬಿಕಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಯಾಕಂದರೆ ಅವರು ಸಂಪೂರ್ಣವಾಗಿ ನಿಶ್ಶಬ್ದದಿಂದ ಆ ಒಂದು ಚಳವಳಿಯನ್ನು ಹೂಡ್ಕೊಂಡಿದ್ರು. ದೇರ್ ವರ್ ನೋ ಸ್ಲೋಗನ್ಸ್, ಅಲ್ಲಿ ಯಾವುದೇ ಘೋಷಣೆಗಳಿರಲಿಲ್ಲ. ನೋ ಶೌಟ್ಸ್, ಕೂಗಾಟ ಇರಲಿಲ್ಲ. ದೇ ಎಕ್ಸ್ಪೆಕ್ಟೆಡ್ ದ ಪ್ರೊಟೆಸ್ಟ್ ಟು ಬಿ ವೈಲೆಂಟ್. ಅದು ಹಿಂಸಾತ್ಮಕವಾಗಿರುತ್ತದೆ ಅಂತೇಳಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ ಅದು ಆಗಿರಲಿಲ್ಲ. ವೈ ಹ್ಯಾಡ್ ಪಾಟೀಲ್ ಸಾಹೇಬ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್. ಯಾಕೆ ಬಂದರು ಮೋಹನ್ ಮನೆಗೆ ಪಾಟೀಲ್ ಸಾಹೇಬ್ರು ಯಾಕೆ ಬಂದರು ಅಂದರೆ, ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹ್ಯಾಡ್ ಕಮ್ ಟು ಎನ್ಕ್ವೈರ್ ಅಬೌಟ್ ದ ಸೈಕ್ಲೋಸ್ಟೈಲಿಂಗ್ ಮಷಿನ್. ಆ ಒಂದು ಸೈಕ್ಲೋಸ್ಟೈಲಿಂಗ್ ಮಷಿನ್ ಇತ್ತಲ್ಲ, ಅದ್ರ ಬಗ್ಗೆ ವಿಚಾರಣೆಯನ್ನು ಮಾಡೋದಕ್ಕೆ ಅವರು ಬಂದರು. ಆ್ಯಂಡ್ ಟು ವಾರ್ನ್ ಅಬೌಟ್ ದ ರೇಡ್. ಮತ್ತು ಈ ಮನೆ ಮೇಲೆ ದಾಳಿ ಆಗ್ತಾ ಇದೆ, ಪೊಲೀಸ್ ದಾಳಿ ಆಗ್ತಾ ಇದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡೋದಕ್ಕೆ ಅವರು ಬಂದರು. ಮೋಹನ್ಸ್ ಮದರ್ ಬಿಲೀವ್ಡ್ ಹಿಮ್. ಮೋಹನ್ ತಾಯಿ ಏನಿಲ್ಲ ಅವನನ್ನು ನಂಬ್ತಾಳೆ. ಶಿ ಅಲೌಡ್ ಹಿಮ್ ಟು ಟೇಕ್ ದ ಸೈಕ್ಲೋಸ್ಟೈಲಿಂಗ್ ಮಷಿನ್. ಅವಳು ಆ ಒಂದು ಸೈಕ್ಲೋಸ್ಟೈಲಿಂಗ್ ಮಷಿನ್ ಇತ್ತು, ಮುದ್ರಣ ಯಂತ್ರ, ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಪಾಟೀಲ್ ಸಾಹೇಬ್ಗೆ ಅದನ್ನು ಕೊಡ್ತಾಳೆ. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ಆ ಒಂದು ಮೌಂಟ್ ಎವರೆಸ್ಟನ್ನು ಏರೋದಕ್ಕೆ ಅವಳು ಯಾವ ರೀತಿ ಸಿದ್ಧತೆಯನ್ನು ನಡೆಸಿದ್ಲು ಅಂತ ಕೇಳ್ತಾನೆ. ಫ್ರಮ್ ದ ಚೈಲ್ಡ್ಹುಡ್ ಡೇಸ್ ಶಿ ಹ್ಯಾಡ್ ಆ್ಯನ್ ಅರ್ಜ್ ಫಾರ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್. ಆ ಒಂದು ಮೌಂಟ್ ಎವರೆಸ್ಟ್ ಏರಬೇಕನ್ನೋದು ಅವಳ ಬಾಲ್ಯದಿಂದಲೂ ಕೂಡ ಅದನ್ನು ತಯಾರಿಯನ್ನು ನಡೆಸ್ತಾ ಇದ್ಲು. ಡೈಲಿ ಶಿ ವಾಚ್ಡ್ ದ ಬ್ಯೂಟಿಫುಲ್ ಬ್ರೀತ್ ಟೇಕಿಂಗ್ ವ್ಯೂ ಆಫ್ ದ ಮೌಂಟೇನ್. ದಿನನಿತ್ಯ ಆ ದೃಶ್ಯಗಳನ್ನು ಅವಳು ನೋಡ್ತಾ ಇದ್ಲು. ಶಿ ಹ್ಯಾಡ್ ಫರ್ಮ್ ಡಿಟರ್ಮಿನೇಷನ್. ದೃಢ ಸಂಕಲ್ಪನ ಹೊಂದಿದ್ಲು. ಹಾರ್ಡ್ ವರ್ಕ್ ಇಟ್ ಹೆಲ್ಪ್ಡ್ ಹರ್. ಇದು ಅವಳಿಗೆ ತುಂಬ ಸಹಾಯ ಮಾಡಿತು. ಶಿ ಪ್ರಾಕ್ಟೀಸ್ಡ್ 4 hours ಡೈಲಿ. ದಿನಾಲು 4 ತಾಸು ಪ್ರಾಕ್ಟೀಸನ್ನು ಮಾಡ್ತಾ ಇದ್ಲು. ಹ್ಯಾಡ್ ಒನ್ ಟ್ರ್ಯಾಕ್ ಮೈಂಡ್. ಮತ್ತು ಏಕ ದೃಷ್ಟಿ ಚಿತ್ತನ್ನು ಅವಳು ಹೊಂದಿದ್ಲು. ರೆಡಿ ಟು ಫೇಸ್ ಹಾರ್ಡ್ಶಿಪ್. ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸೋದಕ್ಕೆ ಅವಳು ಸಿದ್ಧಳಿದ್ಲು. ಹರ್ ಡಿಸೈರ್ ಗ್ರೇವ್ ವೆನ್ ಶಿ ಕೇಮ್ ಟು ನೋ ಅಬೌಟ್ ದ ನ್ಯೂಲಿ ಓಪನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್. ಹೊಸ ಒಂದು ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಓಪನ್ ಆಗಿದೆ ಮನಾಲಿಯಲ್ಲಿ ಅಂತ ಗೊತ್ತಾದಾಗ ಅವಳ ಒಂದು ಆಸೆ ಇನ್ನೂ ಕೂಡ ಜಾಸ್ತಿ ಆಯಿತು ಅಂತ ಹೇಳೋದು. ನೆಕ್ಸ್ಟ್, ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಡೋಲ್ಮಾಸ್ ಲೈಫ್. ಆ ಡೋಲ್ಮಾ ಜೀವನದಿಂದ ನಾವು ಏನು ಕಲಿತೀವಿ? ವೆನ್ ಎವರ್ ಹರ್ಡಲ್ಸ್ ಕಮ್ ವಿ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ. ಅಂದರೆ ಯಾವಾಗ ನಮಗೆ ಕಷ್ಟಗಳು ಬರ್ತವೆ ಅವುಗಳನ್ನು ಎದುರಿಸಬೇಕು, ಸಮರ್ಥವಾಗಿ ಎದುರಿಸಬೇಕು. ಡೋಲ್ಮಾಸ್ ಡೆಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಜೀಲ್ ಫಾರ್ ದ ವರ್ಕ್ ಈಸ್ ಎಮ್ಯುಲೇಟಿಂಗ್. ಅವಳ ಒಂದು ದೃಢ ಸಂಕಲ್ಪ ಮತ್ತು ಕಷ್ಟ ಸಹಿಷ್ಣುತಾ ಗುಣ ಏನಿತ್ತಲ್ಲ, ಮತ್ತು ಯಾವುದೇ ಒಂದು ಕೆಲಸಕ್ಕೆ ಇರ್ತಕ್ಕಂಥ ಅವಳಲ್ಲಿ ಇರ್ತಕ್ಕಂಥ ಸ್ಫೂರ್ತಿ ಏನಿತ್ತಲ್ಲ, ಅದು ನಮಗೆ ಮಾದರಿಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5-6 ಸೆಂಟೆನ್ಸ್ ಈಚ್ ಅಂತ ಇದೆ. 5-6 ವಾಕ್ಯಗಳಲ್ಲಿ ಉತ್ತರಿಸ್ರಿ. ಇದಕ್ಕೆ ಪ್ರತಿಯೊಂದಕ್ಕೂ 3 ಮಾರ್ಕ್ಸ್ ಇರ್ತವೆ. ಒಂದು ಪ್ರೋಸ್ ಮೇಲೆ ಇದ್ದರೆ, ಇನ್ನೊಂದು ಪೊಯೆಟ್ರಿ ಮೇಲೆ ಇರ್ತದೆ. ಇದು ಫಸ್ಟ್ ಇಲ್ಲಿ ನೋಡಿ, ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಲ್ಲಿ ಇರ್ತಕ್ಕಂಥ ಪ್ರೋಸ್ ಮೇಲೆ ಇಲ್ಲಿ ಏನು ಕೇಳಿದಾನೆ, ಹೌ ಡು ಯು ಸೇ ದಟ್ ಬಾಲೇಶ್ವರ್ ವಾಸ್ ಕೈಂಡ್ ಎನಫ್ ಟು ಸೇವ್ ರೋಮಾಸ್ ಲೈಫ್. ಯಾವ ರೀತಿ ಅವನು
ತಾನು ಕರುಣಾಮಯಿ ಆಗಿದ್ದ ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡಿ. ಯಾವ ರೀತಿ ಸೇವ್ ಮಾಡ್ದ ಅನ್ನೋದನ್ನ ಇಲ್ಲಿ ಎಕ್ಸ್‌ಪ್ಲೇನ್ ಮಾಡ್ಬೇಕಾಗ್ತದೆ. ಇದನ್ನ ಪೂರ್ತಿಯಾಗಿ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ವಿಡಿಯೋ ಲೆಂದಿ ಆಗುವಂಥ ಕಾರಣಕ್ಕಾಗಿ ನಿಮಗೆ ಇದನ್ನ ಲಿಂಕ್ ಕೊಟ್ಟಿರ್ತೀನಿ ಯೂಟ್ಯೂಬಲ್ಲಿ. ನೀವು ಆ ಲಿಂಕನ್ನು ಬಳಸಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಸ್ಕ್ರೀನ್‌ಶಾಟ್ ತಕ್ಕೊಂಡು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಪೋಯಟ್ರಿ ಮೇಲೆ ಯಾವುದಿದೆ ನೋಡಿ. ಹೌ ಡಸ್ ದ ಮದರ್ ಅರ್ತ್ ಶೋ ಹರ್ ಪೇಷನ್ಸ್ ಇನ್ ಸಿಚುಯೇಷನ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಇದು ಸಮರಿಯನ್ನು ಬರೆದ್ರೆ ಸಂಪೂರ್ಣವಾಗಿ ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ರೈಟ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತಿದೆ. ಅಂದರೆ ಇಲ್ಲಿ ಎಕ್ಸ್ಟ್ರಾಕ್ಷನ್ ಕೊಟ್ಟಿರ್ತಾನೆ, ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದಕ್ಕೂ ಕೂಡ ಮೂರು ಪ್ರಶ್ನೆಗಳಿರ್ತವೆ. ಎ ಬಿ ಸಿ ಈ ರೀತಿಯಲ್ಲಿ 3 ಪ್ರಶ್ನೆಗಳಿರ್ತವೆ. ಅವುಗಳನ್ನು ನಾವು ಆನ್ಸರ್ ಮಾಡ್ತಾ ಹೋಗಬೇಕಾಗ್ತದೆ. ಫಸ್ಟ್ ಏನಿದೆ ನೋಡಿ. ಐ ವಿಲ್ ಮೇಕ್ ಯು ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಅಂದರೆ ನಿಮ್ಮ ಶಾಲೆಗೆ ಬಂದು ನಿಮ್ಮನ್ನ ಎಲ್ಲ ರೀತಿಗೆ ನಿನಗೆ ನಗುವಿನ ವಸ್ತುವಾಗಿ ಮಾಡ್ತೀನಿ ಅಂತ ಹೇಳ್ತೇನೆ. ಹೂ ಈಸ್ ಯು ರೆಫರ್ ಟು. ನಿನ್ನನ್ನಂದ್ರೆ ಯಾರನ್ನ? ಸ್ವಾಮಿ. ಹೂ ವಾಂಟೆಡ್ ಟು ಮೇಕ್ ಹಿಮ್ ಲಾಫಿಂಗ್ ಸ್ಟಾಕ್ ಆಫ್ ಹೀಸ್ ಸ್ಕೂಲ್. ಯಾರು ಬಯಸ್ತಾರೆ, ಯಾರು ಆ ರೀತಿ ನಗೆಗೀಡು ಮಾಡಬೇಕು ಅಂತ ಬಯಸ್ತಾರೆ ಅಂದರೆ ಸ್ವಾಮೀಸ್ ಫಾದರ್ ವಾಂಟೆಡ್ ಟು ಮೇಕ್ ಸ್ವಾಮಿ ದ ಲಾಫಿಂಗ್ ಸ್ಟಾಕ್ ಆಫ್ ಹೀಸ್ ಸ್ಕೂಲ್. ವೈ ಡಿಡ್ ಸ್ಪೀಕರ್ ಟೆಲ್ ಲೈಕ್ ದಿಸ್. ಯಾಕೆ ಹೇಳ್ತಾನೆ ಈ ರೀತಿಯಲ್ಲಿ? ಬಿಕಾಸ್ ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಹೀಸ್ ಗ್ರ್ಯಾನಿ ಲೈಕ್ ಎ ಬೇಬಿ. ಹಿ ವಾಂಟೆಡ್ ಟು ಬಿ ಕರೇಜಿಯಸ್. ಅವನು ಧೈರ್ಯದ ಗುಣಗಳನ್ನು ಹಾಕಬೇಕು ಅಂತ ಬಯಸಿರ್ತಾನೆ, ಅದಕ್ಕಾಗಿ ಈ ಮಾತನ್ನು ಹೇಳ್ತಾನೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಎ ಹಾಸ್ಪಿಟಲ್. ದಯವಿಟ್ಟು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸೋಕ್ಕೆ ಸಹಾಯ ಮಾಡಿರಿ ಅಂತ ಹೇಳ್ತಾರೆ. ಇದರಲ್ಲಿ ಇದು ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ನೇಮ್ ದ ಸ್ಪೀಕರ್ ಆಫ್ ದ ಅಬೋ ಲೈನ್ಸ್. ಇದನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂದರೆ ಬಾಲೇಶ್ವರ್ ಮಿಶ್ರಾ. ಹೂ ಡಿಡ್ ಈ ರಿಕ್ವೆಸ್ಟ್ ಟು ಹೆಲ್ಪ್ ಮೀ. ಯಾರನ್ನು ಸಹಾಯಕ್ಕೆ ಕೇಳ್ಕೊತಾನೆ? ದ ಮೋಟಾರಿಸ್ಟ್, ಅಂದ್ರೆ ವಾಹನ ಚಾಲಕರನ್ನ ಸಹಾಯಕ್ಕೆ ಕೇಳ್ಕೊಂಡೆ. ವಾಟ್ ವಾಸ್ ದ ರೆಸ್ಪಾನ್ಸ್? ಅದಕ್ಕೆ ಪ್ರತಿಕ್ರಿಯೆ ಏನು ಬರ್ತದೆ? ನೋ ಒನ್ ಸ್ಟಾಪ್ ಟು ಹೆಲ್ಪ್ ಬಾಲೇಶ್ವರ್. ಯಾರೂ ಕೂಡ ಅವನಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಐ ನೇವ್ ದೇ ವರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಅವರು ಒಳ್ಳೆ ಜನ ಅಂತ ಗೊತ್ತು, ಆದರೆ ಅವರಿಗೆ ನಾನು ನನ್ನ ಮರಗಳನ್ನು ಮಾರಿಲ್ಲ ಅಂತ ಹೇಳ್ತೇನೆ. ಹೂ ಈಸ್ ಐ ಇಯರ್. ಯಾರು? ನಾನು ಅಂದರೆ ಯಾರಲ್ಲಿ? ಡಾನ್ ಅನ್ಸೆಲ್ಮೋ. ಹೂ ವರ್ ದ ಗುಡ್ ಪೀಪಲ್. ಒಳ್ಳೆ ಜನ ಅಂತ ಯಾರಿಗೆ ಹೇಳ್ತಾನೆ? ಅಮೇರಿಕನ್ಸ್. ವೈ ಡಿಡಂಟ್ ಹಿ ಸೆಲ್ ದ ಟ್ರೀಸ್. ಯಾಕೆ ಅವುಗಳನ್ನು ಮಾರೋದಿಲ್ಲ? ದೇ ಬಿಲಾಂಗ್ಡ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಯಾಕಂದ್ರೆ ಅವು ಆ ಹಳ್ಳಿ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅಂತೇಳಿ. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್. ನಾನು ನಿನ್ನ ಯಾವ ಹಾಡನ್ನು ಹಾಡಲಿ ಅಂತ ಕೇಳಿದ್ರೆ, ಇಲ್ಲಿ ದ ಸಾಂಗ್ ಆಫ್ ಇಂಡಿಯಾದಲ್ಲಿ ಬಂದಿರ್ತಕ್ಕಂಥ ಕವಿತೆಯಲ್ಲಿ ಒಂದು ಇರ್ತದೆ ಪ್ರೋಜಿ ಸಂಬಂಧಪಟ್ಟಂತೆ. ಟೋಟಲಿ 3 ಎಕ್ಸ್ಟ್ರಾಕ್ಟ್ಸ್ ಇರ್ತವೆ. ಅದರಲ್ಲಿ ಒಂದು ಪೊಯೆಟ್ರಿ ಸಂಬಂಧಪಟ್ಟಂತೆ ಮತ್ತು 2 ಪ್ರೋಜಿ ಸಂಬಂಧಪಟ್ಟಂತೆ ಇರ್ತವೆ. ಇದರಲ್ಲಿ ಪೊಯೆಟ್ರಿ ಸಂಬಂಧಪಟ್ಟಂತೆ ನೋಡ್ರಿ. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಅಂತಂದ್ರೆ ಹೂ ಡಸ್ ಐ ರೆಫರ್ ಟು ಅಂದರೆ ಇಲ್ಲಿ ವಿ ಕೆ ಗೋಕಾಕ್. ಹೂ ಇಸ್ ದ ಮದರ್ ಹಿಯರ್? ಮದರ್ ಇಂಡಿಯಾ. ವಾಟ್ ಟೈಪ್ ಆಫ್ ಸಾಂಗ್ ಡಸ್ ದ ಪೊಯೆಟ್ ವಿಶ್ ಟು ಸಿಂಗ್. ಯಾವ ಥರ ಹಾಡನ್ನು ಹಾಡಬೇಕು ಅಂತ ಬಯಸ್ತಾನೆ ಅಂದರೆ ಸಿಂಗ್ ಅಬೌಟ್ ಪ್ರೈಸಿಂಗ್ ಸಾಂಗ್, ಅಂದರೆ ಹೊಗಳಿಕೆ ಕವಿತೆಯನ್ನು ಹಾಡಬೇಕು ಅಂತ ಕವಿ ಬಯಸ್ತಾನೆ ಅಂತ ಬರೆಯುವುದು. ನೆಕ್ಸ್ಟ್ ಇಲ್ಲಿ 31st ಕ್ವಶನ್ ಏನಿದೆ, ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಇದೆ. ಅಂದರೆ ಇಲ್ಲಿ ಒಂದು ಪ್ರೊಫೈಲ್ ಕೊಟ್ಟಿದ್ದಾನೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಸೆಂಟೆನ್ಸ್ ರೂಪದಲ್ಲಿ ಅಂದರೆ ಟೇಬ್ಯುಲರ್ ಫಾರ್ಮದಲ್ಲಿ ಅದನ್ನ ಪ್ಯಾರಾಗ್ರಾಫ್ ರೂಪದಲ್ಲಿ ನಾವು ಅದನ್ನ ಡಿಸ್ಕ್ರೈಬ್ ಮಾಡ್ಕೊತಾ ಹೋಗ್ಬೇಕಾಗ್ತದೆ. ನೋಡ್ರಿ ಇಲ್ಲಿ ಫಸ್ಟ್ ಸೆಂಟೆನ್ಸ್ ಏನು ಮಾಡಬೇಕಾಗ್ತದೆ? ದಿಸ್ ಈಸ್ ದ ಪ್ರೊಫೈಲ್ ಆಫ್. ದಿಸ್ ಈಸ್ ಎ ಪ್ರೊಫೈಲ್ ಆಫ್. ಇಲ್ಲಿ ಯಾವ್ದು ಹೆಸರು ಕೊಟ್ಟಿದ್ದಾನೆ? ಶ್ರೀಮತಿ ಸೌಮ್ಯ. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಶ್ರೀಮತಿ ಸೌಮ್ಯ, ಒಂದು ಸೆಂಟೆನ್ಸ್. ನೆಕ್ಸ್ಟ್ ಅಲ್ಲಿ ಏಜ್ ಕೊಟ್ಟರೆ ಸಿ ಈಸ್ 45 ಇಯರ್ಸ್ ಓಲ್ಡ್. ಈ ರೀತಿಯಲ್ಲಿ ನಾವು ಅದನ್ನು ಸೆಂಟೆನ್ಸನ್ನು ಮಾಡ್ಕೋತಾ ಹೋಗಬೇಕಾಗ್ತದೆ. ಇದನ್ನು ಬೇಕಾದ್ರೆ ನಿಮಗೆ ಆನ್ಸರ್ನ ಕೊಟ್ಟಿರ್ತೀನಿ, ನೀವು ಸ್ಕ್ರೀನ್ಶಾಟ್ ತಗೊಂಡು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಬಹುದು. ಅಥವಾ ಈ ಒಂದು ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ಬಳಸಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಒಂದು ಸ್ಟೋರಿ ಡೆವಲಪ್ಮೆಂಟ್ ಇರ್ತದೆ ನೋಡಿ. 32nd ಕ್ವಶನ್ ನಮಗೆ ಒಂದು ಸ್ಟೋರಿ ಡೆವಲಪ್ಮೆಂಟ್ ಇರ್ತದೆ. ಆ ಸ್ಟೋರಿ ಡೆವಲಪ್ಮೆಂಟಲ್ಲಿ ಒಂದಷ್ಟು ಕ್ಲೂಸ್ ಕೊಟ್ಟಿರ್ತಾನೆ. ಆ ಕ್ಲೂಸನ್ನು ಬಳಸಿಕೊಂಡು ನಾವು ಸ್ಟೋರಿನ ಬಿಲ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಏನು ಕೊಟ್ಟಿದೆ ನೋಡಿ, ಟಾರ್ಟೈಸ್ ಆ್ಯಂಡ್ ಹೇರ್, ಆರ್ಗ್ಯುಮೆಂಟ್, ರೇಸ್, ಸೆಟಲ್ ದ ಆರ್ಗ್ಯುಮೆಂಟ್, ರೇಸ್ ಸ್ಟಾರ್ಟೆಡ್, ಹೇರ್ ರ್ಯಾನ್ ಫಾಸ್ಟ್, ಸ್ಲೆಪ್ಟ್, ಟಾರ್ಟೈಸ್ ಸ್ಲೋಲಿ ರೀಚ್ ಒನ್ ದ ರೇಸ್. ಆಲ್ಮೋಸ್ಟ್ ನಮಗೆ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಂದು ಸ್ಟೋರಿನ ಅಲ್ಲಿ ಕೊಟ್ಟಿರ್ತಾನೆ. ಈ ಪಂಚತಂತ್ರ ಸ್ಟೋರಿಗಳಿರ್ಬೋದು ಅಥವಾ ನಮಗೆ ಗೊತ್ತಿರ್ತಕ್ಕಂಥ ನೀತಿ ಕಥೆಗಳು ಏನಿರ್ತಾವಲ್ಲ ಅವುಗಳನ್ನು ಕೊಟ್ಟಿರ್ತಾನೆ. ಇಲ್ಲಿ ಏನಿದೆ ನೋಡ್ರಿ, ಒನ್ಸ್ ಅ ಟಾರ್ಟೈಸ್ ಆ್ಯಂಡ್ ಹೇರ್ ಮೇಡ್ ಆ್ಯನ್ ಆರ್ಗ್ಯುಮೆಂಟ್ ಟು ರೇಸ್ ಟು ಫೈಂಡ್ ಹೂ ವುಡ್ ವಿನ್.
ಯಾರು ಗೆಲ್ತಾರೆ ಅಂತ ಒಂದು ಪಂದ್ಯವನ್ನು ಕಟ್ತಾರೆ. ದೆನ್ ದ ರೇಸ್ ಸ್ಟಾರ್ಟ್ ಆಗುತ್ತದೆ. ಹೇರ್ ರ್ಯಾನ್ ಫಾಸ್ಟ್. ಹೇರ್ ಅಂದರೆ ಇಲ್ಲಿ ರ್ಯಾಬಿಟ್ ಅಂತ ಅರ್ಥ, ಅಂದರೆ ಮೊಲ ಅಂತ ಅರ್ಥ. ಹೇರ್ ರ್ಯಾನ್ ಫಾಸ್ಟ್, ವೇಗವಾಗಿ ಓಡ್ತದೆ. ಇನ್ ದ ಮಿಡಲ್ ಇಟ್ ವಾಂಟೆಡ್ ಟು ಟೇಕ್ ರೆಸ್ಟ್. ಮಧ್ಯದಲ್ಲಿ ಅದು ಒಂದಷ್ಟು ರೆಸ್ಟ್ ತಗೋಬೇಕಂತ ನಿರ್ಧಾರ ಮಾಡ್ತದೆ. ವೈಲ್ ಟೇಕಿಂಗ್ ರೆಸ್ಟ್ ಇಟ್ ಸ್ಲೆಪ್. ವಿಶ್ರಾಂತಿ ತಗೊಳ್ತಾ ಇರಬೇಕಾದ್ರೆ ಅದು ಮಲಗಿ ಬಿಡ್ತದೆ. ದ ಟಾರ್ಟೈಸ್ ರ್ಯಾನ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ. ಆದರೆ ಆಮೆ ನಿರಂತರವಾಗಿ ಮತ್ತು ನಿಧಾನವಾಗಿ ಹೋಗುತ್ತದೆ. ಇಟ್ ರೀಚ್ಡ್ ದ ಗೋಲ್. ಕೊನೆಗೆ ಅದೇ ಗೆಲ್ತದೆ. ಇಟ್ ಒನ್ ದ ರೇಸ್. ಅದು ಪಂದ್ಯವನ್ನು ಗೆಲ್ತದೆ. ಇದರ ಮಾರಲ್ ನೀತಿ ಏನಾಗ್ತದೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಅಂದರೆ ನಿಧಾನ ಮತ್ತು ನಿರಂತರತೆ ನಮ್ಮನ್ನು ಜಯದತ್ತ ಕೊಂಡೊಯ್ತವೆ ಅಂತೇಳಿ ಇಲ್ಲಿ ಒಂದು ಮಾರಲ್ನ ನಾವು ಬರಿಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಸ್ಟೋರಿನ ಬಿಲ್ಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾನೆ. ಆ ಪಿಕ್ಚರ್ನ ನೋಡಿಕೊಂಡು ನಾವು ಸೆಂಟೆನ್ಸನ್ನು ಅದರ ಬಗ್ಗೆ ಒಂದು 5-6 ಸೆಂಟೆನ್ಸನ್ನು ನಾವು ಮಾಡ್ತಾ ಹೋಗಬೇಕಾಗ್ತದೆ. ಇಲ್ಲಿ ಪ್ರತಿಯೊಂದು ಪಿಕ್ಚರ್ಗೂ ನಾವು ಏನು ಮಾಡೋದು, ದಿಸ್ ಪಿಕ್ಚರ್ ಈಸ್ ಬ್ಯೂಟಿಫುಲ್ ಫಸ್ಟ್ ಸೆಂಟೆನ್ಸ್ನ ಹಾಕ್ಬೋದು, ಅಥವಾ ಆ ಪಿಕ್ಚರ್ ಈಕ್ವಲ್ ಟು 1000 ವರ್ಡ್ಸ್, ಈ ಥರ ಒಂದು ಫಸ್ಟ್ ಸೆಂಟೆನ್ಸ್ನ ಹಾಕಿ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಏನೈತೆ, ದಿಸ್ ಪಿಕ್ಚರ್ ಶೋ ದ ಶಾರ್ಟ್ ರಿಯಾಲಿಟಿ ಆಫ್ ದ ಚೈಲ್ಡ್ ಲೇಬರ್ ಅಂತೇಳಿ ನಾವು ಒಂದು ಸೆಂಟೆನ್ಸ್ ಹಾಕಿದ್ದೀನಿ. ನೀವು ಬೇಕಾದ್ರೆ ದಿಸ್ ಪಿಕ್ಚರ್ ಇಸ್ ಬ್ಯೂಟಿಫುಲ್ ಅಂತ ಸ್ಟಾರ್ಟ್ ಮಾಡ್ಬೋದು. ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ವಿಡಿಯೋದಲ್ಲಿ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಲಿಂಕನ್ನು ಬಳಸಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಕೋಟ್ ಫ್ರಮ್ ಮೆಮೊರಿ 4 ಮಾರ್ಕ್ಸ್ ಇರ್ತದೆ ಪೋಯಮ್. ಇಲ್ಲಿ ನಮಗೆ ಮಿಡ್ ಟರ್ಮ್ಗೆ ಕ್ವಾಲಿಟಿ ಆಫ್ ಮರ್ಸಿ ಏನಿದೆಯಲ್ಲ ಅದರದ್ದು 2 ಸ್ಟ್ಯಾಂಜಾಗಳನ್ನು ಕೇಳಿದ್ದಾನೆ. ಅದರಲ್ಲಿ ಎನ್ಯುವಲ್ದಲ್ಲಿ ಈ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಲೈಂಡ್ ಬಾಯ್ ಅದು ಎರಡರಲ್ಲಿ ಒಂದೊಂದು ಸ್ಟ್ಯಾಂಜ ಕೇಳಿರ್ತಾನೆ. ಆದರೆ ಇಲ್ಲಿ ಮಿಡ್ ಟರ್ಮಲ್ಲಿ ಒಂದೇ ಪೋಯಮ್ದು 2 ಸ್ಟ್ಯಾಂಜ ಕೇಳಿದ್ದಾನೆ, ಫಸ್ಟ್ ಮತ್ತು ಲಾಸ್ಟ್ ಸ್ಟ್ಯಾಂಜ. ಫಸ್ಟ್ ಸ್ಟ್ಯಾಂಜ ಏನಿದೆ, ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪ್ ವಿತ್ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನೀತ್, ಇಟ್ ಈಸ್ ಟಾಯ್ಸ್ ಬ್ಲೆಸ್ಡ್, ಇಟ್ ಬ್ಲೆಸ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. 4 ವಾಕ್ಯಗಳನ್ನು ಇಲ್ಲಿ ಕೇಳಿದ್ದಾನೆ. ನೆಕ್ಸ್ಟ್ ಇಲ್ಲಿ ನಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ. ಆ ಪ್ಯಾಸೇಜ್ನಲ್ಲಿ ಏನು ಮಾಡೋದು ಇರ್ತದೆ ನೋಡಿರಿ. ಪ್ಯಾಸೇಜಲ್ಲಿ ನಾವು ಅದನ್ನ ಪ್ಯಾಸೇಜ್ ಓದಿದ ನಂತರ ಕೆಳಗೆ ಇರ್ತಕ್ಕಂಥ 2 ಪ್ರಶ್ನೆಗಳೇನಿರ್ತಾವಲ್ಲ, ಆ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥ ಕೀವರ್ಡ್ಸನ್ನು ನಾವು ಆ ಪ್ಯಾಸೇಜಲ್ಲಿ ಹುಡ್ಕೋತಾ ಹೋಗಬೇಕು. ಅವಾಗ ನಮಗೆ ಈಸಿಯಾಗಿ ನಮಗೆ ಆನ್ಸರ್ ಸಿಕ್ಬಿಡ್ತದೆ. ಪ್ರತಿಯೊಂದಕ್ಕೂ ಒಂದು 2-3 ಲೈನನ್ನು 2-3 ಸೆಂಟೆನ್ಸನ್ನು ನಾವು ಬರೆದ್ರೆ ಅದಕ್ಕೆ ಆನ್ಸರ್ ಆಗ್ತದೆ. ಆದರೆ ಕೀವರ್ಡ್ಸ್ ಭಾಳ ಇಂಪಾರ್ಟೆಂಟ್. ಕೀವರ್ಡ್ಸನ್ನು ನಾವು ಹುಡ್ಕೊತ ಹೋಗಬೇಕಾಗ್ತದೆ. ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ಇದನ್ನ ಯಾವುದೇ ಕಾರಣಕ್ಕೂ ನೀವು ಬಿಟ್ಟು ಬರಬೇಡ್ರಿ. ಇಲ್ಲಿ ನಿಮಗೆ ಆನ್ಸರು ಮತ್ತು ಕ್ವಶನ್ಸ್ ಇದ್ದಾವೆ. ಇವನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಅಬೌಟ್ 8 or 10 ಸೆಂಟೆನ್ಸಸ್ ಅಂತಿದೆ. ಅಂದರೆ 8 ವಾಕ್ಯಗಳಲ್ಲಿ ಇಲ್ಲಿ ನಮಗೆ ಸಮ್ರಿ ಇರ್ತದೆ. ನಮಗೆ ಇಂಪಾರ್ಟೆಂಟ್ ಸಮ್ರಿ ಅಂದರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಐ ಆಮ್ ದ ಲ್ಯಾಂಡ್ ಮತ್ತು ದ ಸಾಂಗ್ ಆಫ್ ಇಂಡಿಯಾ. ಈ 3ರಲ್ಲಿ ನಾವು ಒಂದನ್ನು ಬರಿಬೇಕಾಗಿರ್ತದೆ. ಅಲ್ಲಿ ಎನ್ಯುವಲ್ದಲ್ಲಿ ಕೂಡ ಜಡ್ಜ್ ಪೋಯಮ್ 2 ಕೇಳ್ತಾನೆ ಆಲ್ಮೋಸ್ಟು. ಆದರೆ ಇಲ್ಲಿ ನಮ್ಮ ಮಿಡ್ ಟರ್ಮ್ಗೆ ಇರೋದ್ರಿಂದ ಈ 3 ಕೇಳಿದ್ದಾನೆ. ಇದರಲ್ಲಿ ನಾವು ಒಂದನ್ನು ಬರಿಬೇಕಾಗ್ತದೆ. ಇದನ್ನು ನಾನು ನಿಮಗೆ ಈಸಿಯಾಗಿ ಸಮ್ರಿಯನ್ನು ಕೊಟ್ಟಿದ್ದೀನಿ. ಅವುಗಳನ್ನು ನೀವು ಸ್ಕ್ರೀನ್ ಶಾಟ್ ತೆಗೆದು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ನೀವು ಈ ಒಂದು ಲಿಂಕನ್ನು ಬಳಸಿಕೊಂಡು, ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಬಳಸಿಕೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಅಂತ ಇರ್ತವೆ. 3 ಚಾಯ್ಸಸ್ ಇರ್ತವೆ. ಅದರಲ್ಲಿ ನಮಗೆ ಸೂಟೇಬಲ್ ಆಗಿರ್ತಕ್ಕಂಥ, ನಮಗೆ ಈಸಿ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ನಮಗೆ ಪ್ರಬಂಧವನ್ನು ಬರೆದಿರ್ತದೆ. ಇಲ್ಲಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಮತ್ತು ವಾಟರ್ ಪೊಲ್ಯೂಷನ್ ಬಗ್ಗೆ, ಬೆನಿಫಿಟ್ಸ್ ಆಫ್ ಎಕ್ಸಸೈಸ್, ಇದು 3 ನಾನು ಎಸ್ಸೆಗಳನ್ನು ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಪ್ರಾಕ್ಟೀಸ್ ಮಾಡ್ಬೋದು. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತ ಇದೆ. ಇಲ್ಲಿ ಪತ್ರವನ್ನು ಒಂದು ಪತ್ರಕ್ಕೆ ಅಲ್ಲಿ ಅಡ್ರೆಸ್ಸನ್ನು ಕೊಟ್ಟಿರ್ತಾನೆ. ಆ ಕ್ವಶನ್ನಲ್ಲೇ ಅರ್ಧ ಆನ್ಸರ್ ಇರ್ತವೆ. ಇದು ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ಪಾರ್ಟು. 5 ಮಾರ್ಕ್ಸಿಗೆ ಇರ್ತದೆ. ಇಲ್ಲಿ ನೋಡಿ, ಇಮ್ಯಾಜಿನ್ ಯು ಆರ್ ಸುಹಾಸ್ ಆರ್ ಸರಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣ್ಪುರ್. ರೈಟ್ ಎ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಲೊಕ್ಯಾಲಿಟಿ ಅಂತಿದೆ. ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ವಿಡಿಯೋ ಲೆಂದಿ ಆಗೋ ಕಾರಣಕ್ಕಾಗಿ ನಾನು ಇಷ್ಟಕ್ಕೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ತಾಳ್ಮೆಯಿಂದ ನೋಡೋದಕ್ಕೆ ಧನ್ಯವಾದಗಳು ತಮಗೆಲ್ಲ. ಇದೇ ರೀತಿಯಾದಂಥ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋಕ್ಕೆ ನಿಮ್ಮ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.